ಹಾಯ್ ಫ್ರೆಂಡ್ಸ್, K15 ಫ್ಲೇವರ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ವಲ್ಪನೂ ಬೇಳೆ ಹಾಕ್ದೇನೆ ದೇವಸ್ಥಾನದ ಪ್ರಸಾದದ ಊಟದಲ್ಲಿ ಇರುತ್ತಲ್ಲ ಅದೇ ರೀತಿಯಾಗಿರೋ ಟೊಮೆಟೊ ಸಾರಿನ ರೆಸಿಪಿನ ಶೇರ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಾನಿಲ್ಲಿ 3 ಮೀಡಿಯಂ ಸೈಜ್ ಟೊಮೆಟೊನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಕುಕ್ಕರಲ್ಲಿ 2 ವಿಷಲ್ ಬೇಯಿಸ್ಕೋಬೇಕು. ನಂತರ ಒಂದು ಬಾಣಲೆಗೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ 1 ಟೀ ಸ್ಪೂನ್ ಉದ್ದಿನಬೇಳೆ, 1/4 ಟೀ ಸ್ಪೂನ್ ಮೆಂತ್ಯ ಹಾಕಿ ಈ ಉದ್ದಿನಬೇಳೆ ಮತ್ತು ಮೆಂತ್ಯ ಸ್ವಲ್ಪ ಕೆಂಪಾಗೋ ತನಕ ಹುರಿತಾ ಇದ್ದೀನಿ. ನಂತರ ಇದಕ್ಕೆ 2 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಜೀರಿಗೆ, ಹಾಗೆಯೇ ಅರ್ಧ ಟೀ ಸ್ಪೂನ್ ಕಪ್ಪು ಕಾಳು ಮೆಣಸನ್ನು ಹಾಕಿ ಸ್ವಲ್ಪ ಹುರಿಬೇಕಾಗತ್ತೆ. ಇವೆಲ್ಲ ಗಮ್ ಅಂತ ಪರಿಮಳ ಬಂದಮೇಲೆ 8 ರಿಂದ 10 ಕರಿಬೇವಿನ ಎಲೆ ಹಾಕಿ ಇದನ್ನು ಸ್ವಲ್ಪ ಗರಿ ಗರಿ ಆಗೋ ತನಕ ಹುರ್ಕೋಬೇಕು. ಇವಾಗ ನೋಡಿ ಇವೆಲ್ಲ ರೆಡಿಯಾಗಿದೆ. ಹಾಗೆಯೇ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ. ನಂತರ ಮಿಕ್ಸರ್ ಜಾರ್ಗೆ ನಾವು ಹುರಿದಿಟ್ಕೊಂಡಿರೋಂಥ ಪದಾರ್ಥಗಳನ್ನು ಹಾಕಿ ಮಿಕ್ಸರ್ ಮಾಡಬೇಕು. ಸ್ವಲ್ಪನೇ ಇರೋದ್ರಿಂದ ಈ ತರಿಯಾಗಿ ಪೌಡರ್ ಆದ್ರೂ ಪರವಾಗಿಲ್ಲ. ನಂತರ ಅದೇ ಮಿಕ್ಸರ್ ಜಾರ್ಗೆ ಬೇಯಿಸಿ ಆರಿರೋ ಅಂಥ ಟೊಮೆಟೊ ಹಣ್ಣನ್ನು ಹಾಕಿ ನಾವು ಈ ಥರ ನುಣ್ಣಗೆ ರುಬ್ಕೋಬೇಕಾಗತ್ತೆ. ರುಬ್ಕೊಂಡಿರೋದೆಲ್ಲ ರೆಡಿ ಆದಮೇಲೆ ಅದೇ ಬಾಣಲೆಗೇನೆ 2 ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ 1 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವು ಹಾಕಿ ಬಾಡಿಸ್ತಾ ಇದ್ದೀನಿ. ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಇಂಗನ್ನು ಹಾಕಿ ರುಬ್ಕೊಂಡಿರೋ ಪೇಸ್ಟನ್ನು ಕೂಡ ಇದಕ್ಕೇನೆ ಆ್ಯಡ್ ಮಾಡಿ ಸ್ವಲ್ಪ ಹುರಿಬೇಕಾಗತ್ತೆ. ಒಂದು 30 ಸೆಕೆಂಡ್ ಹುರಿದ ನಂತರ 2 ರಿಂದ 3 ಟೀ ಸ್ಪೂನ್ ಅಷ್ಟು ದಪ್ಪ ಹುಣಸೆ ಹಣ್ಣಿನ ರಸ, 1 ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಬೆಲ್ಲ, ಹಾಗೆಯೇ 3 ಕಪ್ ನೀರನ್ನು ಸೇರಿಸಿ ಇದನ್ನು ಕುದಿಸ್ಬೇಕು. ಸುಮಾರು 1 ನಿಮಿಷ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಹಾಗೆಯೇ 3 ರಿಂದ 4 ಟೀ ಸ್ಪೂನ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ 1 ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ನಮಗೆ ದೇವಸ್ಥಾನದಲ್ಲಿ ಸಿಗೋ ಥರನೇ ಟೊಮೆಟೊ ಸಾರು ಮನೇಲಿ ರೆಡಿ ಆಗುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಮತ್ತಷ್ಟು ಒಳ್ಳೆ ರೆಸಿಪೀಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.